ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ ಮಾದರಿ 3ರ ಕೆಲವೊಂದಿಷ್ಟು ಸಮಸ್ಯಾ ಚಿತ್ರಗಳನ್ನು ಹಾಗೂ ಅವುಗಳನ್ನು ಯಾವ ರೀತಿಯಾಗಿ ನಾವು ಬಿಡಿಸಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡ್ಬೋದು, ಇದು ಸಮಸ್ಯಾ ಚಿತ್ರ 3ನೇದು ಹೇಗಿರ್ತದಪ್ಪ ಮಾದರಿ 3 ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ 3 ಭಾಗಗಳನ್ನು ಕೊಟ್ಟಿರ್ತಾರೆ, ಒಂದು ಭಾಗ ಮಾತ್ರ ಅಲ್ಲಿ ಮಿಸ್ ಆಗಿರ್ತದೆ. ಇದಕ್ಕೆ ಸಂಬಂಧಪಟ್ಟ ಚಿತ್ರ ಇಲ್ಲಿರುತ್ತೆ, ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಭಾಗ ಇಲ್ಲಿರ್ತದೆ. ಹಾಗಾದರೆ ಆ ಭಾಗ ಯಾವುದು ಅನ್ನೋದನ್ನು ಇಲ್ಲಿ ತಾವು ಕಂಡುಹಿಡಿಯಬೇಕಾಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಮೊದಲೇ ಸಮಸ್ಯಾ ಚಿತ್ರದಲ್ಲಿ ಇಲ್ಲಿ ಯಾವ ಭಾಗವನ್ನು ಭರ್ತಿ ಮಾಡಿದರೆ ಸರಿ ಆಗುತ್ತೆ ಅಂತ ನೋಡ್ತಾ ಹೋಗ್ಬೋದು ತಾವು ಕೂಡ. ಇಲ್ಲಿ ನೋಡಿ, ಕರೆಕ್ಟಾಗಿ ಇಲ್ಲಿ ರೇಖೆಗಳು ಯಾವ ರೀತಿ ಬಂದಿದ್ದಾವೆ, ಗೆರೆಗಳು ಅದೇ ರೀತಿ ಇಲ್ಲಿ ಕೂಡ ಬರಬೇಕು. ಮತ್ತು ಇಲ್ಲಿ ನಾವೊಂದು ಮಾಡಲನ್ನು ತಮಗೆ ತಿಳಿಸ್ಕೊಡ್ತೀನಿ. ಮೊದಲು ಏನು ಮಾಡಬೇಕು ಅಂದರೆ ಇಲ್ಲಿ ನೋಡ್ಬೋದು ತಾವು ಈ ರೀತಿ ಇದನ್ನು ಭರ್ತಿ ಮಾಡಿಕೊಂಡ್ರೆ ತಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ, ಅದು ಫಸ್ಟು ನೋಡ್ಕೋಬೋದು. ಇಲ್ಲಿ ಮತ್ತು ಇದೇ ಸ್ಟೇಟ್ ಆಗಿ ಇದ್ರ ಗೆರೆಗಳದಾವಲ್ಲ ಇಲ್ಲಿ ಬರ್ತಾವೆ, ಇಷ್ಟು ನೋಡ್ಬೋದು. ನೋಡಿರಿ ಈ ರೀತಿ ಬರುತ್ತೆ. ಮತ್ತು ಇಲ್ಲಿ ಕೂಡ ಅದೇ ರೀತಿ ಇಲ್ಲಿದಾವಲ್ಲ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆಯಲ್ಲ ಅದೇ ರೀತಿ ಬರುತ್ತೆ. ಹಾಗಾಗಿ ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಹಾಗಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಎ ಅಥವಾ ಬಿ ಅಥವಾ ಸಿ ಡಿ ನೋಡ್ತಾ ಹೋದಾಗ ಇಲ್ಲಿ ಎ ಇಲ್ಲ, ಬಿ ಕೂಡ ಇಲ್ಲ. ಅದೇ ರೀತಿ ಇಲ್ಲಿ ಇನ್ನೊಂದು ಏನು ಅಂದರೆ ಇಲ್ಲಿ ಕಡೆಗೆ ನೋಡ್ಬೋದು ಇಲ್ಲೊಂದು ರೇಖೆ ಬಂದಿದೆ, ಹಾಗಾಗಿ ಇಲ್ಲಿ ಎ ಬಿ ಅಥವಾ ಡಿ ಇಲ್ಲ, ಸಿ ನೋಡಿ ಸರಿ ಇದೆ ಅಂತ ಹೇಳ್ಬೋದು. ಇನ್ನು ಎರಡನೇ ಸಮಸ್ಯಾ ಚಿತ್ರವನ್ನು ತಾವು ವೀಕ್ಷಿಸ್ಬೋದು. ಈ ಕಡೆ ಬಂದಂಥ ಒಂದಿಷ್ಟು ಚಿತ್ರಗಳು ಈ ಕಡೆ ಅಪೋಸಿಟ್ ದಿಕ್ಕಿನಲ್ಲಿ ಹೋಗಿವೆ, ಈ ಕಡೆ ಬಂದದ್ದು ಎಲ್ಲಿ ಹೋಗುತ್ತೆ ಹಾಗಾದರೆ ಇದೇ ರೀತಿ ಈ ಕಡೆ ಹೋಗುತ್ತೆ. ಸೊ ಹಾಗಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ ಎ ಆಗುವುದಿಲ್ಲ, ಹಾಗೂ ಬಿ ಕೂಡ ಆಗುವುದಿಲ್ಲ ಮತ್ತು ಸಿ ಕೂಡ ಆಗುವುದಿಲ್ಲ. ಯಾಕಂದರೆ ಇಲ್ಲಿ ನೋಡ್ಬೋದು ಸಣ್ಣ ಸಣ್ಣ ವೃತ್ತಗಳಲ್ಲಿ ಬ್ಲಾಕ್ಗಳನ್ನು ಬಂದಿದೆ, ಇಲ್ಲಿ ಸಣ್ಣ ರೇಖೆಯನ್ನು ಕೂಡ ಕೊಡಲಾಗಿರುತ್ತೆ. ಇಲ್ಲಿ ಅದೇ ರೀತಿ ಆಗುತ್ತೆ ಚೌಕದಲ್ಲಿ, ಆದರೆ ಸಿ ಆಪ್ಷನಲ್ಲಿ ಹಾಗಿಲ್ಲ ನೋಡ್ಬೋದು. ಸೊ ಹಾಗಾಗಿ ಇಲ್ಲಿ ಸಿ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು ತಾವು ಯಾವ ಆನ್ಸರ್ ಆಗುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಇದನ್ನು ನಾನು ಆಗಲೇ ಹೇಳಿದ ಹಾಗೆ ಮೊದಲಿಗೆ ಏನು ಮಾಡಬೇಕು, ಇಲ್ಲಿ ಕೊಟ್ಟಂಥ ಒಂದು ಸಮಸ್ಯೆ ಚಿತ್ರವನ್ನು ಪೂರ್ಣ ಮಾಡ್ಕೋಬೇಕು ತಾವು. ಈ ರೀತಿ ಪೂರ್ಣ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಈ ರೀತಿ ಪೂರ್ಣ ಮಾಡ್ಕೋಬೇಕು. ಮತ್ತು ಇಲ್ಲೊಂದು ಚೌಕ ಕೂಡ ಬರುತ್ತೆ, ಆದರೆ ಅದು ಯಾವ ರೀತಿ ಇರುತ್ತಪ್ಪ ಅಂದರೆ ಈ ರೀತಿ ಬರುತ್ತೆ. ಹಾಗಾದರೆ ಇಲ್ಲಿ ಯಾವುದಾಗುತ್ತೆ ಅದು ನೋಡ್ತಾ ಹೋಗ್ಬೋದು ತಾವು. ಇಲ್ಲಿ 4 ಆಪ್ಷನ್ಸ್ಗಳನ್ನು ನೋಡ್ಬೋದು ತಾವು. ಇಲ್ಲಿ 3ನೇ ಸಮಸ್ಯೆ ಚಿತ್ರವನ್ನು ನೋಡ್ಬೋದು ತಾವು. ಮೊದಲಿಗೆ ಏನು ಮಾಡಬೇಕು ಅಂದರೆ ಇಲ್ಲಿದೆಯಲ್ಲ ಈ ವೃತ್ತವನ್ನು ಇಲ್ಲಿ ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಇಲ್ಲಿ ಕರೆಕ್ಟಾಗಿ ಒಂದು ರೇಖೆಯನ್ನು ಎಳ್ಕೊಂಡಾಗ ನೋಡ್ಬೋದು ಇಲ್ಲಿ ತಾವು ಇಲ್ಲಿ ಒಂದು ಚೌಕ ಬರುತ್ತದೆ ನೋಡ್ಬೋದು. ನೋಡಿ ಇದೆಯಲ್ಲ ಈ ರೀತಿ ಬರುತ್ತೆ ಅದು ಒಂದು ಚೌಕ. ಹಾಗಾದರೆ ಇಲ್ಲಿ ಬರುವಂಥ ಆನ್ಸರ್ ನೋಡ್ತಾ ಹೋಗೋಣ. ಇಲ್ಲಿ ಡಿ ಆಪ್ಷನ್ ಕೂಡ ಆಗುವುದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಇದು ಕೂಡ ಬಹಳ ದೊಡ್ಡ ಚೌಕ ಇದೆ, ಸೊ ಹಾಗಾಗಿ ಸಿ ಇಲ್ಲ ಮತ್ತು ಡಿ ಇಲ್ಲ. ಇನ್ನು ನೆಕ್ಸ್ಟು ಎ ನೋಡ್ಬೋದು, ಇಲ್ಲಿ ಎ ಚೌಕ ಇದೆಯಲ್ಲ ಇಲ್ಲಿ ರೇಖೆ ನೋಡಿ ಯಾವ ಕಡೆಯಿಂದ ಯಾವ ಕಡೆ ಬಂದಿದೆ ಅಂತ. ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ಸಣ್ಣ ಸಣ್ಣ ಚೌಕಗಳು ಇರುವುದರಿಂದಾಗಿ ಇಲ್ಲಿ ನೋಡ್ಬೋದು ಕೊಟ್ಟಿರುವಂಥ ರೇಖೆ ಯಾವ ದಿಕ್ಕಿನಲ್ಲಿ ಹೋಗಿದೆ ಅನ್ನೋದನ್ನು ತಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಯಾವುದಾಗುತ್ತೆ, ಬಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು ತಾವು ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರವನ್ನು ನೋಡ್ತಾ ಹೋದಾಗ ಇದೇ ರೀತಿಯಾಗಿರುವಂಥ ಒಂದು ಚಿತ್ರ ಇಲ್ಲಿ ನೋಡ್ಬೋದು. ಇಲ್ಲಿ ಯಾವುದು ದಿಕ್ಕಿನಲ್ಲಿ ಬಂದಿದೆ ಅದರ ಅಪೋಸಿಟ್ ದಿಕ್ಕಿನಲ್ಲಿ ಇಲ್ಲಿ ಬರುತ್ತೆ. ಹಾಗಾದ್ರೆ ನೋಡೋಣ, ಈ ಕಡೆ ಬರುವಂಥ ಚಿತ್ರ ನೋಡ್ತಾ ಹೋಗ್ಬೋದು. ಇಲ್ಲಿ ಎ ಆಗುವುದಿಲ್ಲ ನೋಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಡಿ ನೋಡ್ಬೋದು, ಡಿ ಕೂಡ ವಿರುದ್ಧ ದಿಕ್ಕಿನಲ್ಲಿದೆ, ಸೊ ಈ ಕಡೆ ಬಂದಿದೆ ಅದು, ಹಾಗಾಗಿ ಡಿ ಆಗುವುದಿಲ್ಲ. ಮತ್ತು ಸಿ ಕೂಡ ಆಗೋದಿಲ್ಲ, ಯಾಕಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದೇ ಕಡೆ ರೇಖೆ ಬಂದಿದೆ ಇಲ್ಲಿ ನೋಡ್ಬೋದು. ಬಟ್ ಇಲ್ಲಿ ಎಲ್ಲ ಕಡೆ ಎರಡೆರಡು ಕಡೆ ಬಂದಿದ್ದಾವು, ಹಾಗಾಗಿ ಬಿ ನೋಡಿ ಸರಿಯಾಗಿದೆ ಅಂತ ಹೇಳ್ಬೋದು. ಸೊ ಬಿ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು ಇಲ್ಲಿ
ಇಲ್ಲಿರುವಂಥ ಸಮಸ್ಯೆ ಚಿತ್ರದ ರೇಖೆಗಳು ಈ ಕಡೆ ಬಂದಿದ್ದಾವೆ ನೋಡ್ಬೋದು. ಇವು ಈ ಕಡೆ ಬಂದರೆ ಇವು ಈ ಕಡೆ ಹೋಗಿದ್ದಾವೆ. ಸೊ ಇವು ಈ ಕಡೆ ಬಂದಾಗ ಏನಾಗುತ್ತೆ, ಅದು ಹಾಗಾದರೆ ಈ ದಿಕ್ಕಿನಲ್ಲಿ ಹೋಗುತ್ತೆ. ಹಾಗಾದರೆ ನೋಡ್ತಾ ಹೋಗೋಣ, ಯಾವುದು ಆಗೋದಿಲ್ಲ ಮೊದಲು ನೋಡೋಣ. ಫಸ್ಟು ನೋಡ್ಬೋದು, ಇವು ಡಿ ಆಪ್ಷನಲ್ಲಿ ಈ ಕಡೆ ಬಂದಿದ್ದಾವೆ, ಸೊ ಇದು ಆಗೋದಿಲ್ಲ. ಮತ್ತು ಸಿ ಕೂಡ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಬಿ ಎ ನೋಡ್ಬೋದು ತಾವು. ಎ ಯಾವ ಕಡೆ ಇದೆ, ಹಾಗಾದರೆ ಈ ಕಡೆ ಇದೆ. ಸೊ ಹಾಗಾಗಿ ಯಾವುದಾಗುತ್ತೆ, ಅದು ಎ ಆಪ್ಷನ್ ಆಗುತ್ತದೆ. ನೋಡ್ತಾ ಹೋಗ್ಬೋದು ತಾವು ಕೂಡ, ಇಲ್ಲಿ ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟು ನೋಡ್ಬೋದು 6ನೇ ಪ್ರಶ್ನೆಯನ್ನು. ಇಲ್ಲಿ ಕೊಟ್ಟಿರುವಂಥ ರೇಖೆ ಇದೆಯಲ್ಲ, ಇದನ್ನು ನಾವು ಇಲ್ಲಿ ಈ ರೀತಿ ಗೆರೆಯನ್ನು ಎಳ್ಕೊಂಡು ಈ ರೀತಿ ಇಲ್ಲಿ ತರಬೇಕು. ಇಲ್ಲಿ ಈ ರೀತಿ ತಂದಾಗ ಅದರ ಆಪ್ಷನ್ ನಿಮ್ಗೆ ಗೊತ್ತಾಗುತ್ತದೆ. ಹಾಗಾದರೆ ನೋಡ್ತಾ ಹೋಗ್ಬೋದು ಯಾವುದು ಆಪ್ಷನ್ ಆಗುತ್ತೆ ಅಂತ. ಇಲ್ಲಿ ನೋಡ್ಬೋದು ಎ ಆಪ್ಷನ್ ಪೂರ ಮೇಲ್ಗಡೆ ಇದೆ, ಅದು ಕೆಳಗಡೆ ಬಂದಿದೆ, ಹಾಗಾಗಿ ಆಗೋದಿಲ್ಲ. ಸಿ ಕೂಡ ಆಗೋದಿಲ್ಲ. ಹಾಗೂ ಡಿ ನೋಡ್ಬೋದು, ಇಲ್ಲಿ ಅರ್ಧ ದಾರಿಗೆ ಮಾತ್ರ ಬಂದಿದೆ. ಇಲ್ಲಿ ಏನು ಮೂಲೆ ಇದೆಯಲ್ಲ, ಈ ಮೂಲೆಯವರೆಗೂ ಆ ರೇಖೆ ಬರಬೇಕಾಗಿತ್ತು. ಸೊ ಡಿ ಆಪ್ಷನ್ ಕೂಡ ಆಗೋದಿಲ್ಲ. ಇಲ್ಲಿ ನೆಕ್ಸ್ಟು ಸಿ ಕೂಡ ಆಗೋದಿಲ್ಲ. ಬಟ್ ಎ ಇದೆಯಲ್ಲ ಕರೆಕ್ಟಾಗಿ ಬಂದಿದೆ ನೋಡ್ಬೋದು. ಇಲ್ಲಿ ನಾ ಏನು ಈಗಾಗಲೇ ರೇಖೆಯನ್ನು ಎಳೆದೆ ಆ ರೀತಿಯಾಗಿ ಬಂದಿದೆ, ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ನೀವು ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ 7ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರವನ್ನು ನಾವು ಮೊದಲು ಏನು ಮಾಡಬೇಕು, ಈ ರೀತಿ ಭರ್ತಿ ಮಾಡ್ಕೋಬೇಕು. ಅಂದರೆ ಕಂಪ್ಲೀಟ್ ಮಾಡಿಕೊಂಡ್ರೆ ತಮ್ಮ ಸಿಗುತ್ತೆ, ಇರುತ್ತವನ್ನ ಮೊದಲು ಕಂಪ್ಲೀಟ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇಲ್ಲಿ ಒಂದು ಏನಾಗಿದೆ ಅಂದರೆ, ಇಲ್ಲಿ ಒಂದು ಈ ಮೂಲೆಯಿಂದ ಈ ಮೂಲೆಗೆ ನೋಡ್ಬೋದು ಈ ರೀತಿ ಬಂದಿದೆ. ಸೊ ಈ ರೀತಿ ಬಂದಾಗ ಅದನ್ನು ನಾವು ಏನು ಮಾಡಬೇಕು, ನೋಡ್ತಾ ಹೋಗೋಣ. ಸೇಮ್ ಆಗಿರೋ ಚಿತ್ರ, ಬಟ್ ಅಪೋಸಿಟ್ ದಿಕ್ಕಿನಲ್ಲಿ ಬರುತ್ತೆ ಅದು. ಇಲ್ಲಿ ನೋಡ್ಬೋದು, ಇಲ್ಲಿ ಡಿ ಆಪ್ಷನ್ ನೋಡ್ಬೋದು. ಡಿ ಆಪ್ಷನ್ ಕೂಡ ಆಗುವುದಿಲ್ಲ, ಯಾಕಂದರೆ ಇಲ್ಲಿರುವಂಥ ಸಮಸ್ಯೆ ಚಿತ್ರವನ್ನು ವೀಕ್ಷಿಸಬೇಕು ತಾವು. ಇಲ್ಲಿ ಡಿ ಇಲ್ಲ ಮತ್ತು ಸಿ ಕೂಡ ಆಗುವುದಿಲ್ಲ. ಅದೇ ರೀತಿ ಎ ನೋಡಿ, ಏದು ಏನಪ್ಪ ಅಂದರೆ ಇಲ್ಲಿ ಒಂದು ರೇಖೆ ಬಂದಿದೆ ನೋಡ್ಬೋದು. ಬಟ್ ಇಲ್ಲಿ ಎಲ್ಲಿಯೂ ಕೂಡ ರೇಖೆ ಬಂದಿಲ್ಲ ನೋಡ್ಬೋದು. ಒಳಗಡೆ ಇಲ್ಲಿ ನೋಡ್ಬೋದು ಈ ರೇಖೆ, ಇಲ್ಲಿ ಒಳಗಡೆ ಯಾವುದೇ ರೇಖೆ ಬಂದಿಲ್ಲ. ಬಟ್ ಇಲ್ಲಿ ಎ ಆಪ್ಷನ್ ಇದೆಯಲ್ಲ, ಇದು ಸರಿ ಹೊಂದುತ್ತೆ ಇನ್ನು 3 ಚಿತ್ರಗಳಿಗಿಂತಲೂ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ನೋಡ್ಬೋದು ಒಂದು ಸಣ್ಣ ಸಣ್ಣ ವೃತ್ತ ಕೊಟ್ಟು ಇಲ್ಲಿ ಅರ್ಧ ಭಾಗವನ್ನು ತುಂಬಲಾಗಿರುತ್ತೆ ನೋಡ್ಬೋದು. ಇದು ಈ ರೀತಿ ಇದ್ದಾಗ ಅದನ್ನು ಕೆಳಗಡೆ ಇಳಿಸಿದಾಗ, ಒಂದು ಸೈಡ್ ತಿರುಗಿಸಿದಾಗ ಅದು ಕೆಳಗಡೆ ಬರುತ್ತೆ. ಸೊ ಹಾಗಾದರೆ ಇದನ್ನು ನೋಡ್ಬೋದು, ಇದನ್ನು ಕೂಡ ಒಂದು ಸೈಡ್ ತಿರುಗಿಸಿದ್ರೆ ಏನಾಗುತ್ತೆ, ಈ ಕಡೆ ದಿಕ್ಕಿ ತಿರುಗಿಸಿದಾಗ ಈ ಕಡೆ ಬರುತ್ತೆ. ಹಾಗಾದರೆ ಆಪ್ಷನ್ಸ್ಗಳು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಏನು ಇಲ್ಲಿ ನಾವು ಒಂದು ನೋಡ್ಬೋದು, ಇಲ್ಲಿ ರೇಖೆಯನ್ನು ಈ ರೀತಿ ನಾವು ಕೂಡಿಸ್ಬೇಕು. ಫಸ್ಟು ಕೂಡಿಸಿದಾಗ ಎಲ್ಲಿ ಬರುತ್ತೆ ಅದು, ಹಾಗಾದರೆ ಸಮಸ್ಯೆ ಚಿತ್ರ ಅಂದರೆ ಇಲ್ಲಿ ಬರುತ್ತೆ ನೋಡಿ, ಈ ರೀತಿ ಇಲ್ಲಿ ಬರುತ್ತೆ. ಸೊ ಹಾಗಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಎ ಆಗುವುದಿಲ್ಲ, ಯಾಕಂದರೆ ಇಲ್ಲಿ ಬ್ಲಾಕ್ ಇದೆಯಲ್ಲ ಮೊದಲಿಗೆ ಬಂದಿದೆ ಅದು, ಬಟ್ ಈ ಕಡೆ ಬರಬೇಕದು. ಹಾಗಾಗಿ ಇಲ್ಲಿ ಸೊ ಬಿ ಆಗುವುದಿಲ್ಲ. ಹಾಗೂ ಡಿ ಕೂಡ ಆಗೋದಿಲ್ಲ, ಯಾಕಂದ್ರೆ ಅದು ಕೆಳಗಡೆ ಮೇಲ್ಗಡೆ ಬ್ಲಾಕನ್ನು ತುಂಬಲಾಗಿರ್ತದೆ, ಶೇಡಿಂಗ್ ಮಾಡಾಗಿದೆ. ಆದರೆ ಇಲ್ಲಿದೆಯಲ್ಲ ಇದು ಸಿ ಆಪ್ಷನ್ನು, ಇದು ಕರೆಕ್ಟ್ ಆಗುತ್ತೆ. ಸೊ ಸಿ ಅಂತ ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟು ಇವನ್ನೇನು ಅಂದರೆ ಮೊದಲು ನೀವು ಅದನ್ನು ಭರ್ತಿ ಮಾಡ್ಕೋಬೇಕು. ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಈ ಸಮಸ್ಯೆ ಚಿತ್ರಗಳನ್ನು ಬಿಡಿಸೋದು ಹೇಗೆ ಅಂತ ಗೊತ್ತಾಗುತ್ತೆ. 3ನೇದು ಮಾತ್ರ ಅದೇ ರೀತಿ ಇರೋದು. ನಾನು ಫೇರ್ ಆಗಿ ಮಾಡ್ತಾ ಇದ್ದೀನಿ, ತಾವು ಕಂಪ್ಲೀಟಾಗಿ ಇದನ್ನು ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಈಗ ಈ 4 ಸಮಸ್ಯೆ ಚಿತ್ರಗಳಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಇಂಟು ಚಿಹ್ನೆ ಬಂದಿದೆ, ಹಾಗಾಗಿ ಇದು ಆಗುವುದಿಲ್ಲ. ಡಿ ಆಪ್ಷನ್ ನಾವು ಮೊದಲು ಯಾವುದು ಆಗುವುದಿಲ್ಲ ಅದನ್ನು ಕಂಡು ಹಿಡ್ಕೋಬೇಕು. ಇಲ್ಲಿ ಸಿ ಕೂಡ ಆಗುವುದಿಲ್ಲ, ನೆಕ್ಸ್ಟ್ ಎ ಕೂಡ ಆಗುವುದಿಲ್ಲ, ಆದರೆ ಬಿ ಇದೆ ನೋಡಿ, ಅದು ಆಗುತ್ತದೆ. ಇನ್ನು ಇದು ನೋಡಿ, ಈ ರೀತಿ ಏನು ಮಾಡ್ಬೇಕು ತಾವು, ಈ ರೀತಿ ಭರ್ತಿ ಮಾಡ್ಕೋರಿ. ಇಲ್ಲಿ ನೋಡ್ಬೋದು ಅಪೋಸಿಟ್ ದಿಕ್ಕಿನಲ್ಲಿ ಬಂದಿದೆ ಇದು ನೋಡ್ಬೋದು. ಸೊ ಇಲ್ಲಿ ಗೆರೆ ಕೂಡ ಇದೆ ಒಂದು, ಹಾಗಾಗಿ ಇಲ್ಲಿ ಎ ಆಗುವುದಿಲ್ಲ. ಇನ್ನು ನೆಕ್ಸ್ಟ್ ಬಿ ಕೂಡ ಆಗುವುದಿಲ್ಲ, ಸಿ ಆಗುವುದಿಲ್ಲ, ಯಾಕಂದರೆ ಈ ಕಡೆ ಬರಬೇಕಾಗಿದೆ ಅದು. ಸೊ ಹಾಗಾಗಿ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇದೊಂದು ಚೌಕ ವೃತ್ತ ಕೊಟ್ಟು ಅದರೊಳಗಡೆ ಏನಾಗಿದೆ, ಒಂದು ಚೌಕವನ್ನು ಕೊಡಲಾಗಿರುತ್ತೆ ನೋಡ್ಬೋದು. ಈ ರೀತಿ ತಾವು ಚೆಕ್ ಮಾಡ್ಕೋಬೇಕು ಯಾವ್ದು ಬಂದಿದೆ ಅಂತ. ಇಲ್ಲಿ ನೋಡ್ಬೋದು ಎ ಇಲ್ಲ, ಹಾಗೂ ಸಿ ಇಲ್ಲ, ಮತ್ತು ಡಿ ಕೂಡ ಇಲ್ಲ, ಬಟ್ ಬಿ ಇದೆಯಲ್ಲ ಕರೆಕ್ಟ್ ಆಗಿದೆ. ಇನ್ನು ಇದು ನೋಡ್ಬೋದು ತಾವು ಯಾವ್ದು ಆನ್ಸರ್ ಆಗುತ್ತದೆ ಅಂತ. ಇಲ್ಲಿ ನೋಡ್ಬೋದು ಈ ರೀತಿ ಚೌಕ ಕೂಡ ಬರುತ್ತೆ. ಹಾಗಾದರೆ ಇಲ್ಲಿ ಯಾವುದಾಗುತ್ತೆ ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ ಡಿ ಇಲ್ಲ, ಹಾಗೂ ನೆಕ್ಸ್ಟ್ ಯಾವುದು ಸಿ ಆಪ್ಷನ್ ನೋಡ್ಬೋದು. ಸಿ ಕೂಡ ಆಗುವುದಿಲ್ಲ ಮತ್ತು ಬಿ ಆಗುವುದಿಲ್ಲ, ಬಟ್ ಎ ಆಗುತ್ತದೆ. ಇನ್ನು 13ನೇ ಪ್ರಶ್ನೆಯನ್ನು ನೋಡ್ಬೋದು. ಇಲ್ಲಿ ಏನಿಲ್ಲ, ಮೊದಲು ಕೊಟ್ಟಿರುವಂಥ ಒಂದು ತ್ರಿಭುಜ ಇದೆಯಲ್ಲ, ಇಲ್ಲಿ ನೋಡ್ಬೋದು ಈ ಚೌಕವನ್ನು ಫಸ್ಟ್ ಭರ್ತಿ ಮಾಡ್ಕೋಬೇಕು ಮೊದಲು ನೋಡಿ.
ಇಷ್ಟು ಮಾಡಿಕೊಂಡು ಇಲ್ಲಿ ಒಳಗಡೆ ಇದೆಲ್ಲ ಒಂದು ರೇಖೆ ಎಳ್ಕೋಬೇಕು, ಇಲ್ಲೊಂದು ರೇಖೆ ಎಳಿಬೇಕು. ಆ ರೀತಿ ಯಾವ್ದು ಬಂದಿದೆ ನೋಡಲಿ, ಎ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಬಿ ಕೂಡ ಇಲ್ಲ, ಸಿ ಇಲ್ಲ, ಬಟ್ ಡಿ ಇದೆಯಲ್ಲ ಅದು ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು 14ನೇ ಪ್ರಶ್ನೆ ನೋಡಿ. ಇಲ್ಲಿ ಕೊಟ್ಟಿರುವಂಥ ಈ ಸಮಸ್ಯೆಯ ಚಿತ್ರಗಳಲ್ಲಿ ಯಾವುದು ಆಗುವುದಿಲ್ಲ ಅಂತ ಮೊದಲು ಚೆಕ್ ಮಾಡೋಣ. ಯಾಕಂದರೆ ಇದೇ ದಿಕ್ಕಿನಲ್ಲಿ ಇದು ಅಪೋಸಿಟ್, ಇದು ಈ ರೀತಿ ಇದೆಯಲ್ಲ ಸೇಮ್ ಆಗಿ ಬರುತ್ತೆ, ಬಟ್ ಅಪೋಸಿಟ್ ದಿಕ್ಕಿನಲ್ಲಿ ಇರುತ್ತದೆ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಬಿ ಇಲ್ಲ, ಹಾಗೂ ಸಿ ಇಲ್ಲ, ಮತ್ತು ಇಲ್ಲಿ ಡಿ ಇಲ್ಲ. ಆದರೆ ಎ ಇದೆಯಲ್ಲ ಸ್ಪಷ್ಟವಾಗಿದೆ ನೋಡ್ತಾ ಹೋಗಿ. ಸೊ ಹಾಗಾಗಿ ಎ ಆಗುತ್ತದೆ.